ಸುನಿತಾ ವಿಲಿಯಮ್ಸ್, ಸನ್ನಿ ವಿಲಿಯಮ್ಸ್ ಅಂತಾನೂ ಕೂಡ ಕರೀತಾರೆ ಅವ್ರನ್ನ. ಸುನಿತಾ ವಿಲಿಯಮ್ಸ್ ಸೇರಿ ಟೋಟಲ್ ಆಗಿ 4 ಜನ ಗಗನಯಾನಿಗಳು, ಬಾಹ್ಯಾಕಾಶ ಯಾನಿಗಳು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಬಹಳ ಇಡೀ ಈ ಭೂಮಂಡಲವೇ ಖುಷಿ ಪಡ್ತಾ ಇರ್ತಕ್ಕಂಥ ಸಂಗತಿ ಇದು. ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಇನ್ನೂ 3 ಜನ ಅವರು ಸೇರಿಕೊಂಡು ಇನ್ನು ಟೋಟಲ್ ಅವರು ಸೇರಿದಂತೆ ಇನ್ನು ಟೋಟಲ್ ಆಗಿ 4 ಜನ ಒಟ್ಟಾರೆಯಾಗಿ 4 ಜನ ಕೂಡ ಸೇಫಾಗಿ ಬಂದಿದ್ದಾರೆ. ಬಾಹ್ಯಾಕಾಶದಿಂದ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಮಾಡಿರೋದು ಇವರೆಲ್ಲರೂ ಕೂಡ. ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ನೌಕೆಯಲ್ಲಿ ಪ್ರಯಾಣ ಮಾಡ್ತಾರೆ ಇವರು. ಫ್ಲೋರಿಡಾದ ಸಮುದ್ರ ತೀರಕ್ಕೆ ಬಂದು ಇದು ಇಳಿದಿದೆ. ಸೇಫ್ ಲ್ಯಾಂಡಿಂಗ್ ಅಂತ ಕರೀಬಹುದು ಅದನ್ನು. ಸ್ಪೇಸ್ ಕ್ರ್ಯೂ 9 ನೌಕೆ ಇದು. ಬಾಹ್ಯಾಕಾಶದಿಂದ ಭೂಮಿಗೆ ಈ 4 ತಂಡ ಮರಳಿದೆ. ಹೆಚ್ಚು ಕಡಿಮೆ 1 ವರ್ಷ 9 ತಿಂಗಳು ಅಂತ ಅಂದ್ಕೊಳ್ಳೋಣ ನಾವು. 9 ತಿಂಗಳ ನಂತರ ಇಲ್ಲಿ ಸುನಿತಾ ವಿಲಿಯಮ್ಸ್ ಭೂಮಿಯ ಸ್ಪರ್ಶ ಮಾಡಿರೋದು ಸಾಧಾರಣ ಸಂಗತಿ ಅಲ್ಲ. ಇವೆಲ್ಲವೂ ಕೂಡ ಒಂದು ರೀತಿ ಮನುಕುಲಕ್ಕೆ ಒಂದು ಸವಾಲೆಸೆಯುವಂತಹ ಒಂದು ವಿಚಾರ. ಬಾಹ್ಯಾಕಾಶ ಆಗಲಿ, ಚಂದ್ರ ಆಗಲಿ, ಅಥವಾ ಮಂಗಳ ಆಗಲಿ, ಗುರು ಆಗಲಿ, ಇವೆಲ್ಲವೂ ಕೂಡ ಮನುಕುಲಕ್ಕೆ ಸವಾಲೆಸ್ತಂಥವು. ಭೂಮಿಯಿಂದ ಚಂದ್ರನ ಮೇಲೆ ಕಾಲಿಟ್ಟಾಗ ಮನುಷ್ಯ ಅದರ ಒಂದು ವಿಷಯ ಇದೆಯಲ್ಲ, ಅದರ ಬಗ್ಗೆ ಅದನ್ನು ಏನಂತ ಬಣ್ಣಿಸ್ತೀರಿ ಅಂತ ಕೇಳಿದಾಗ ಒಬ್ಬರು ಹೇಳಿದರು, ಮನುಕುಲದ ಮಹಾನ್ ಜಿಗಿತ ಅಂತ. ಈ ಮನುಕುಲದ ಮಹಾನ್ ಜಿಗಿತ ಅದು. ಭೂಮಿಯಿಂದ ಜಿಗಿದು ಚಂದ್ರನ ಮೇಲೆ ಕಾಲೂರೋದಿದೆಯಲ್ಲ, ಮಹಾನ್ ಜಿಗಿತ ಅಂತ. ಬಾಹ್ಯಾಕಾಶ ಅಂತ ಬಂದಾಗಲೂ ಕೂಡ ಇದು ಸಂಶೋಧನೆಗಳ ತವರು. ಇದು ಏನು ಸಾಧ್ಯತೆಗಳಿದೆ ನಮಗೆ ಬಾಹ್ಯಾಕಾಶದಲ್ಲಿ, ಅದರಲ್ಲಿ ಮೈಕ್ರೋ ಗ್ರಾವಿಟಿಯಲ್ಲಿ ಅಲ್ಲೇನು ಇರಬಹುದಾಗತ್ತೆ ನಮಗೆ, ಅಲ್ಲಿ ನಾವು ಆಹಾರವನ್ನು ಬೆಳೆದುಕೊಳ್ಳಬಹುದಾಗತ್ತೆ ನಾವು. ಇನ್ನೇನು ಸಂಶೋಧನೆ ಸಾಧ್ಯ ಇದೆಯಾ ಅಲ್ಲಿ? ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಸಂಶೋಧನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಹೋಗಿದ್ದಂಥವರು 8 ದಿನಕ್ಕೆ ಅಂತ ಹೋಗಿದ್ದವರು ಆನಂತರ 9 ತಿಂಗಳ ಕಾಲ ಸಿಕ್ಕಾಕೊಳ್ಳುವಂತಾಯಿತು. ಇದೀಗ ಅವರು ವಾಪಸ್ಸಾಗಿದ್ದಾರೆ, ಭೂಮಿಗೆ ಮರಳಿದ್ದಾರೆ. ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ನಿಮಗೆಲ್ಲ ವಿಜುವಲ್ ಬರ್ತಾ ಇರುತ್ತೆ ನಿಮಗೆ. ಬುಧವಾರ ಭಾರತೀಯ ಕಾಲಮಾನ ನಸುಕಿನ 3:27 ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದೆ ನಾನು. ಈ ಒಂದು ಲ್ಯಾಂಡಿಂಗ್ ಹೇಗಾಗುತ್ತಪ್ಪ ಇದು, ಮತ್ತೆ 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 ಇವೆಲ್ಲ ಸಿಗಲ್ಲ ನಮಗೆ. ಈ ಲ್ಯಾಂಡಿಂಗ್ ಹೇಗಿರುತ್ತೆ ನಾವು ನೋಡ್ತಾ ಇದ್ದೆ ನಾನು. ಅದ್ಭುತ, ಅದು ಅದ್ಭುತ. ಒಂದು ಆಗಸದಿಂದ ಅದು ನಮಗೆ ಕಾಣಿಸ್ತಲ್ಲ, ಅದು ಇಳಿತಾ ಬರ್ತಾ ಇರುತ್ತದು. ಆ ಒಂದು ಪ್ಯಾರಾಚೂಟ್ಗಳಲ್ಲಿ ಓಪನ್ ಆಗ್ತವೆ. 17 ಗಂಟೆಗಳ ಕಾಲ ಆ ಕ್ಯಾಪ್ಸೂಲ್ ಒಂದು ಜರ್ನಿಯನ್ನು ಮಾಡಿತ್ತು, ಡ್ರ್ಯಾಗನ್ ಕ್ಯಾಪ್ಸೂಲ್. ಅದು ಮಾಡಿ ಅದು ಬೇಗ ತಗ್ಗಬೇಕಾದಾಗ ಪ್ಯಾರಾಚೂಟ್ ಓಪನ್ ಆದ ತಕ್ಷಣ ನಿಮ್ಗೆ ಅದರ ಬೇಗ ತಗ್ತಾ ಫ್ಲೋರಿಡಾದ ಸಮುದ್ರದಲ್ಲಿ ಒಬ್ಬ ಸ್ವಿಮ್ಮರು ಸ್ವಲ್ಪ ಮೇಲ್ಭಾಗದಿಂದ ನೀರಿಗೆ ಜಿಗಿತಾನಲ್ಲ, ಆ ಒಂದು ವೇಗದಲ್ಲಿ ಹೆಚ್ಚು ಕಡಿಮೆ, ಅದಕ್ಕಿಂತ ವೇಗ ಕಡಿಮೆ ಅಂತ ನಾವು ಭಾವಿಸೋಣ, ಆ ವೇಗದಲ್ಲಿ ಈ ಒಂದು ಬಾಹ್ಯಾಕಾಶ ನೌಕೆ ಸೇಫಾಗಿ ಸಮುದ್ರದಲ್ಲಿ ಲ್ಯಾಂಡ್ ಆಯಿತು. ಆತಂಕ ಏನಿತ್ತು ಅಂತ ಹೇಳಿದ್ರೆ ನೋಡಿ, ಅಕಸ್ಮಾತ್ ಈ ನೌಕೆಗೆ ಎಡವಟ್ಟಾಗ್ಬಿಟ್ರೆ, ತೊಂದರೆ ಆಗಿಬಿಟ್ರೆ ಏನಪ್ಪ ಗತಿ, ಒಳಗಡೆ 4 ಜನ ಇದ್ದಾರೆ ಅಂಥೇಳಿ ಒಂದು 4 ಜನ ಮಾತ್ರ ಕುಳಿತುಕೊಳ್ಳುವಂತಹ ಒಂದು ಸ್ಥಳವನ್ನು ಅವ್ರಿಗಿಂದ ರಚನೆ ಮಾಡಲಾಗಿರುತ್ತೆ. ಅನಂತರದಲ್ಲಿ ಫುಟ್ ರೆಸ್ಟ್ಗಳನ್ನು ಅವ್ರಿಗೆ ರಿಮೂವ್ ಮಾಡ್ತಾರೆ ಇಳಿದಾಗ. ಅದೆಲ್ಲವೂ ಕೂಡ ಬೇರೆ ಒಂದು ವಿಚಾರ ಬರುತ್ತಲ್ಲ. ಸೇಫಾಗಿ ಮೊದಲು ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಈ ನೌಕೆ, ಗಗನನೌಕೆ ಬರ್ತಾ ಇದ್ದಂತೆ ಇದರ ಹತ್ತಿರಕ್ಕೆ ಒಂದು ಪುಟ್ಟ ದೋಣಿ ಬರುತ್ತೆ ಮೊದಲು. ಇನ್ನೊಂದು ದೋಣಿ ಏನು ಮಾಡುತ್ತೆ, ಈ ಪ್ಯಾರಾಚೂಟ್ಗಳೆಲ್ಲ ಅಲ್ಲಿ ಹರಡ್ಕೊಂಡಿರ್ತಲ್ಲ ನೀರ ಮೇಲೆ, ಅದನ್ನೆಲ್ಲ ಮೊದಲಿಗೆ ಅವ್ರು ತೆಗಿತಾರೆ. ಅದನ್ನು ಯಾವ್ಯಾವ ಪ್ಯಾರಾಚೂಟ್ಗಳು ನೋಡಿ, ಮೊದಲು ಒಂದು ದೋಣಿಯಲ್ಲಿ ರೀಚ್ ಆಗ್ತಾ ಇದೆ, ಸುತ್ತಲೂ ಅದಕ್ಕಿಂತ ಮುಂಚೆ ಇದ್ದಂಥ ಪ್ಯಾರಾಚೂಟ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಅದರಲ್ಲೆಲ್ಲ ದಾರ ಎಲ್ಲ ಹಗ್ಗ ಎಲ್ಲ ಬರ್ತಾವಲ್ವ, ಅದರಲ್ಲಿ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ತಾರೆ. ಕ್ಲಿಯರ್ ಮಾಡಿದ ಮೇಲೆ ಅದರ ಹತ್ತಿರಕ್ಕೆ ಒಬ್ಬ ಮನುಷ್ಯ, ಅಂದರೆ ಒಂದು 4-5 ಜನಗಳ ತಂಡ ಒಂದು ಸಣ್ಣ ದೋಣಿಲಿ ಹೋಗ್ತಾರೆ. ಅದನ್ನು ಚೆಕ್ ಮಾಡ್ಕೊಳ್ತಾರೆ ಮೊದಲು, ಆಗಿದೆಯಾ, ಸೇಫಾಗಿ ಲ್ಯಾಂಡ್ ಆಗಿದೆಯಾ, ಇದು ಸರಿಯಾಗಿದೆಯಾ, ಇದೆಲ್ಲ ಓಕೆ ಇದೆಯಾ ಅಂಥೇಳಿ. ಒಬ್ಬ ಮನುಷ್ಯ ಸ್ಪೈಡರ್ ಮ್ಯಾನ್ ಥರ ಅದ್ರ ಮೇಲೆ ಹತ್ತು ಹೋಗಿ ಅವನು ಕೂಡ ಚೆಕ್ ಮಾಡ್ಕೊಳ್ತಾನೆ. ಆ ಮನುಷ್ಯ ಇಲ್ಲೇನಿದೆ, ಎಲ್ಲ ಸೇಫಾಗಿ ಲ್ಯಾಂಡ್ ಆಗಿದೆಯಾ, ನೌಕೆಗೇನು ಸಮಸ್ಯೆ ಆಗಿಲ್ವಾ, ಒಳಗಡೆ ಇರೋಲ್ಲ ಕಥೆ ಏನಾಗಿದೆ, ಎಲ್ಲ ಸೇಫಾ ಅಂತೇಳಿ ಚೆಕ್ ಮಾಡಿದ ನಂತರದಲ್ಲಿ ಇನ್ನೊಂದು ದೊಡ್ಡ ನೌಕೆ ನೋಡಿ ಅಲ್ಲಿದೆಯಲ್ಲ ಅದು. ಇದೇ ಟೈಮ್ ಇನ್ನೊಂದೇನಾಗಿತ್ತು ಅಂದರೆ, ಒಂದು 3-4 ಡಾಲ್ಫಿನ್ಗಳು ಏನೋ ಸಮುದ್ರಕ್ಕೆ ಬಂದು ಬಿದ್ದುಬಿಡ್ತಲ್ಲ ಇದಕ್ಕಿದ್ದಂಗೆ. ಏನಿದು ಇದು ನೋಡಿದ್ರೆ ಇದು ಹೇಗಿದೆ ಅಂದರೆ, ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಇತ್ತಲ್ಲ, ಇದು ಆ್ಯಸ್ ಇಫ್ ಯಾವುದೋ ತಿಮಿಂಗಲ ಆಕಾಶಕ್ಕೆ ಮುಖ ಮಾಡ್ಕೊಂಡು ನೋಡ್ತಿದ್ಯೇನೋ ಎನ್ನುವ ರೀತಿ ಇದು ಕಾಣಿಸ್ತಾ ಇತ್ತು. ಈ ಡಾಲ್ಫಿನ್ಗಳು ಯಾರಿದು ಇದ್ದಕ್ಕಿದ್ದಂಗೆ ಬಂದುಬಿಟ್ರಲ್ಲ ಇಲ್ಲಿ ಅಂಥೇಳಿ ಸುತ್ತ ಹಾಕಿದ್ದೆ. ಆ ಕಡೆ ದೋಣಿ, ಈ ಕಡೆ ಡಾಲ್ಫಿನ್ಗಳು ನೋಡಿ, ಅವೆಲ್ಲ ಡಾಲ್ಫಿನ್ಗಳು ಅವು ಕೂಡ ಏನು ಅವುಗಳ ಖುಷಿಗೆ ಪಾರನೇ ಇಲ್ಲ. ಆ ಥರ ಅವು ಕೂಡ ಅಲ್ಲಿ ಜಂಪ್ ಮಾಡ್ಕೊಂಡು ಅಲ್ಲಿ ಬರ್ತಾಯಿದ್ವು. ಇದಾದ ಮೇಲೆ ಅದರ ಬಳಿ ಸಾಕ್ತಾರೆ. ಅದರ ಬಳಿ ಸಾಕ್ತಾ ಇದ್ದಂತೆಯೇ ಅದಕ್ಕೆ ನೌಕೆಯಿಂದ ಬಂದಂತಹ ಒಂದು ದಾರವನ್ನು ಈ ದೋಣಿಲಿದ್ದವ್ರು ಏನು ಮಾಡ್ತಾರೆ, ಅದನ್ನು ಮೂತಿಗೆ ಕಟ್ತಾರೆ.
ಅದನ್ನು ಮೂತಿಗೆ ಕಟ್ಟಿದ ಮೇಲೆ ಆ ನೌಕೆಗೆ ಸಮೀಪದಲ್ಲಿ ಅದನ್ನು ಎಳೆದುಕೊಂಡು ಹೋಗ್ತಕ್ಕಂಥ ಕೆಲಸ ಶುರುವಾಗುತ್ತೆ. ಈ ನೌಕೆ ಇತ್ತಲ್ಲ, ಅದರ ನೌಕೆ ಸಮೀಪ ಬರಬೇಕು, ಒಂಥರ ಕ್ರೇನ್ ಥರ. ಇದು ಹೈಡ್ರಾಲಿಕ್ ಆರ್ಮ್ ಅಂತ ಕರೀತಾರೆ. ಹೈಡ್ರಾಲಿಕ್ ಬಾಹುಗಳು, ತುಂಬ ಶಕ್ತಿಯುತ ಬಾಹುಗಳಿರ್ತಾವವು. ಆ ನೌಕೆಯಲ್ಲಿ ಹತ್ತಿರ ಬರ್ತಾ ಬರ್ತಾ ಈ ನೌಕೆಯ ಮೇಲೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇರುವಂತೆ ಕಾಣುತ್ತೆ ನೋಡಿ. ಅದರ ಮೇಲೆ ನಾವು ನೋಡಬಹುದಾಗುತ್ತೆ. ಸೊ ಅಲೆಕ್ಸಾಂಡರ್, ಸುನಿತಾ ವಿಲಿಯಮ್ಸ್, ನಿಕ್ ಹೇಗ್, ಬುಚ್ ವಿಲ್ಮೋರ್ ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ. ಬಂದ ನಂತರದಲ್ಲಿ ಮೊದಲಿಗೆ ನಾವು ನೋಡ್ತಾ ಇದ್ದೀವಿ ಡ್ರೋಗ್ ಪ್ಯಾರಾಚೂಟ್ ಓಪನ್ ಆಗಿತ್ತು. ಬೇಗ ತೆಗೆಸೋ ದೃಷ್ಟಿಯಿಂದ 4 ಮೇನ್ ಪ್ಯಾರಾಚೂಟ್ಗಳು ಓಪನ್ ಆಗಿರ್ತವೆ. ನಯವಾಗಿ ಫ್ಲೋರಿಡಾದ ಸಮುದ್ರಕ್ಕೆ ಇದು ಅಪ್ಪಳಿಸುತ್ತೆ. ಕ್ಯಾಪ್ಸೂಲ್ ತೇಲುತ್ತೆ. ಅಪ್ಪಳಿಸಿದ ತಕ್ಷಣ ಅದೇನು ಮುಳುಗಿ ಹೋಗ್ಬಿಡಲ್ಲ. ತೇಲುವಂಥ ವ್ಯವಸ್ಥೆಯಲ್ಲಿ ಮಾಡಿರ್ತಾರೆ. ಆನಂತರ ರೋಪ್ಗಳನ್ನು ಕಟ್ಟಿಕೊಂಡು ಕ್ಯಾಪ್ಸೂಲ್ನ ಹಡಗಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಮೇಲೆ ಅವರ ಫುಟ್ ರೆಸ್ಟ್ಗಳನ್ನು ರಿಮೂವ್ ಮಾಡ್ತಾರೆ. ಫುಟ್ ರೆಸ್ಟ್ ರಿಮೂವ್ ಮಾಡಿದ ಮೇಲೆ ಅವರಲ್ಲಿಂದ ಬರ್ತಾ ಇದ್ದಂತೆಯೇ ಆ ಕ್ಯಾಪ್ಸೂಲ್ ಒಳಗಡೆಯಿಂದ ಆಚೆ ಬರ್ತಾರಲ್ಲ, ಒಂದು 2-3 ಹಿಡ್ಕೊಳ್ತಾರೆ ಅವ್ರನ್ನ. ಕಾರಣ ಬಾಹ್ಯಾಕಾಶದಲ್ಲಿದ್ದಾಗ ಅವರಿಗೆ ಗುರುತ್ವಾಕರ್ಷಣ ಶಕ್ತಿಯ ಪರಿಚಯನೇ ಇರಲ್ಲ. ಅವರು ತೇಲಾಡ್ತಾ ಇರ್ತಾರಲ್ಲಿ, ಇದ್ದಕ್ಕಿದ್ದಂತೆ ಇಲ್ಲಿ ಬಿದ್ದು ಹೋಗ್ಬಿಡ್ತಾರೆ ಅವರು ಅಂತ. ಬೇಬಿ ಫುಟ್ ಅಂತ ಕರೀತಾರೆ ಅವ್ರನ್ನ. ಈ ಮಕ್ಕಳು ನಡೆಯೋಕ್ಕಾಗದೆ ತಪ್ಪರ್ಸಾಡಿ ಬಿದ್ದೋಗ್ಬಿಟ್ರು ಅಂತ ಹಳ್ಳಿ ಕಡೆ ಮಾತಾಡ್ತಾರಲ್ಲ, ಅದೇನು ತಪ್ಪರ್ಸಾಡ್ತಾನೆ ಅವನು ಅಂತಾರೆ ಹಳ್ಳಿ ಕಡೆ. ಆ ಥರ ಅವ್ರಿಗೆ ಆ ಕಾಲುಗಳಿಗೆ ಆ ಗ್ರಿಪ್ ಸಿಕ್ಕಿರೋದಿಲ್ಲ. ಅವ್ರಿಗೆ ಒಬ್ಬೊಬ್ಬರನ್ನೇ ಅವರೆಲ್ಲ ಆಚೆ ಕರ್ಕೊಂಡು ಬಂದರು. ಸ್ಟ್ರೆಚರ್ಗೆ ಒಂದು ವೀಲ್ ಚೇರ್ದ ರೀತಿಯಲ್ಲಿ ಅವ್ರನ್ನ ಅಲ್ಲಿಗೆ ಕೂರಿಸಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಆರೋಗ್ಯ ತಪಾಸಣೆಗೆ ಅಂಥೇಳಿ ಅವರು ಹೋಗಬೇಕಾಗುತ್ತೆ. ಆನಂತರ ಈ 4 ಕೂಡ ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇದು ಸಂಶೋಧನೆಯನ್ನು ಗೆದ್ದು ಬರುವುದು ಒಂದು ಪ್ರೊಸೀಜರ್ ಆದರೆ, ಇಲ್ಲಿ ಸಾವನ್ನು ಗೆದ್ದು ಬರುವುದಿದೆಯಲ್ಲ, ಅದು ಕೂಡ ಅಷ್ಟೇ ಸವಾಲು. ತುಂಬ ಧೈರ್ಯ ಬೇಕಿದ್ದಕ್ಕೆ. ಏನೋ ಬರೀ ಫಿಸಿಕಲಿ ಫಿಟ್ ಇದ್ದುಬಿಟ್ರೆ ಸಾಲದು ಅನ್ನೋದೆಲ್ಲ ಅಲ್ಲ. ಇದು ಬಹಳ ಧೈರ್ಯ ಬೇಕಾಗುತ್ತೆ, ಧೀಶಕ್ತಿ ಬೇಕಾಗುತ್ತೆ. ಈಗ 8 ದಿನಕ್ಕೆ ಅಂತ ಹೋದವರು 9 ತಿಂಗಳಲ್ಲೇ ಇದ್ದುಬಿಟ್ರೆ ಗತಿ ಏನು ಅಂತ ಎಲ್ಲ ಇಲ್ಲೊಂದಷ್ಟು ಪ್ರಶ್ನೆಗಳು ಇಲ್ಲಿರ್ತವೆ.